ಪ್ರಭು ಶ್ರೀರಾಮಚಂದ್ರನಿಗೂ ಕಲಬುರಗಿ ಜಿಲ್ಲೆಗೂ ಅವಿನಾಭಾವ ಸಂಬಂಧವಿದೆ. ರಾಮೇಶ್ವರದಲ್ಲಿ ಬಿಟ್ಟರೆ ಆ ಗ್ರಾಮದಲ್ಲಿ ಮಾತ್ರ ರಾಮನು ಶಿವಲಿಂಗ ಪ್ರತಿಷ್ಠಾಪಿಸಿರುವುದು ಇತಿಹಾಸದಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಇದೆ ಶ್ರೀರಾಮನ ಇತಿಹಾಸ. ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನ ರಾವಣ ಅಪಹರಿಸಿ ಲಂಕೆಗೆ ಕರೆದೊಯ್ತಾ ಇದ್ದ ಕತೆ ಗೊತ್ತೇ ಇದೆ. ಬಳಿಕ ರಾವಣನ ಸಂಹಾರ ಮಾಡಿ ಸೀತೆಯನ್ನ ಶ್ರೀರಾಮ ಕರೆದುಕೊಂಡು ಬಂದಿರುವ ಇತಿಹಾಸ ಇದೆ. ಆದ್ರೆ ರಾಮನ ಕನಸಲ್ಲಿ ರಾವಣ ಬಂದು ನೆಮ್ಮದಿಯನ್ನ ಹಾಳು ಮಾಡಿದ್ದನಂತೆ. ಹೀಗಾಗಿ ಲಂಕೆಯಿಂದ ಅಯೋಧ್ಯೆಗೆ ತೆರಳುವಾಗ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನರೋಣ ಗ್ರಾಮದ ಕ್ಷೇಮಲಿಂಗೇಶ್ವರ ದೇಗುಲದ ಸಪ್ತ ಕುಂಡಲದಲ್ಲಿ ಶ್ರೀರಾಮ ಮಿಂದೆದ್ದಿದ್ನಂತೆ. ಬಳಿಕ ರಾಮನಿಗೆ ರಾವಣ ಕಾಟ ದೂರವಾಯಿತು ಅನ್ನೋದು ಉಲ್ಲೇಖವಾಗಿದೆ.